ಹೆಂಡತಿ ಟಾರ್ಚರ್ಗೆ ನೊಂದ ಪತಿ ಈಗ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ. ನನ್ನ ಜೊತೆ ಸಂಸಾರ ನಡೆಸಬೇಕು ಅಂದ್ರೆ ದಿನಕ್ಕೆ 5,000 ರೂಪಾಯಿ ಕೊಡಬೇಕಂತೆ. ಹಣಕ್ಕಾಗಿ ನಿತ್ಯ ಪೀಡಿಸ್ತಾಳೆ. ಜೊತೆಗೆ ಬ್ಯೂಟಿ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಕ್ಕಳು ಮಾಡ್ಕೊಳ್ಳಲ್ಲ, ದತ್ತು ಪಡೆಯೋಣ ಅಂತೆಲ್ಲ ಹೇಳ್ತಾಳೆ. ಇದೆಷ್ಟು ಸರಿ? ನೀವೇ ಆಕೆನ ಕರೆದು ಬುದ್ಧಿ ಹೇಳಿ ಅಂತ ವೈಯಾಲಿ ಕಾವಲ್ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ ಪತಿ ಮಹಾಶಯ. ಬಿಡದಿಯ ಪ್ರತಿಷ್ಠಿತ ಕಾರ್ಖಾನೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ವಿವಾದ ವಿಚಾರ. ಬಿಡದಿಯ ಕಾರ್ಖಾನೆಯಲ್ಲಿ ಪಾಕಿಸ್ತಾನಿ ಪರ ಘೋಷಣೆ ಕೂಗಿದಂತಹ ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಉತ್ತರ ಕರ್ನಾಟಕ ಮೂಲದ ಹುಸೇನ್ ಮತ್ತು ಸಾದಿಕ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಬಿಡದಿಯ ಪ್ರತಿಷ್ಠಿತ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೌಕರಿಯವರು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿ ವಿವಾದವನ್ನ ಹುಟ್ಟು ಹಾಕಿದ್ರು. ಆ ನಂತರದಲ್ಲಿ ಅರೆಸ್ಟ್ ಕೂಡ ಮಾಡಿರಲಿಲ್ಲ. ದೇಶದ್ರೋಹ ಆರೋಪದಡಿ ಈಗ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಇವರಿಬ್ಬರು ಕೂಡ ಉತ್ತರ ಕರ್ನಾಟಕ ಮೂಲದವರು ಅಂತ ಗೊತ್ತಾಗಿದ್ದು, ಬಂಧಿತರು ಹುಸೇನ್ ಮತ್ತು ಸಾದಿಕ್ ಟೊಯೋಟಾ ಕಾರ್ಖಾನೆಯ ಟಾಯ್ಲೆಟ್ನಲ್ಲಿ ಪಾಕ್ ಪರ ಗೋಡೆ ಬರಹವನ್ನು ಬರೆದಿದ್ರು. ಸೊ ಅದಾದ ನಂತರದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಮೊಳಗಿಸಿದ್ರು ಮತ್ತು ನಾನು ಮಾಡಿದ್ದೇ ಸರಿ ಅನ್ನುವಂತಹ ಉಡಾಫಿಯನ್ನು ಮರೆದಿದ್ರು. ನೋಡಿ ಅಲ್ಲಿ ಆ ಗೋಡೆ ಮೇಲೆ ಬರೆದಂತಹ ಬರಹಗಳು, ಪಾಕಿಸ್ತಾನ ಜೈವಾಗ್ಲಿ, ಪಾಕಿಸ್ತಾನಕ್ಕೆ ಜೈವಾಗ್ಲಿ, ಹಾಗಾದ್ರೆ ಅಲ್ಲೇ ಹೋಗಿರಿ ಅಂತ ಇವರುಗಳನ್ನ ಕಳಿಸ್ಬೇಕು ಅಂತ ಕಾಣುತ್ತೆ. ಸದ್ಯ ಇವರುಗಳನ್ನ ಅರೆಸ್ಟ್ ಮಾಡಿದ್ದಾರೆ. ದೇಶದ್ರೋಹದ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, ಈ ಗೋಡೆ ಬರಹಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಿ ಹೋಗಿದ್ರು, ಎಲ್ಲಿ ಅಡಗಿ ಕುಳಿತಿದ್ರು? ದಿವ್ಯಾ, ಬಿಡದಿಯ ಪ್ರತಿಷ್ಠಿತ ಕಾರ್ಖಾನೆಯಲ್ಲಿ ಪಾಕಿಸ್ತಾನದ ಪರಹ ಗೋರೆ ಬರೆದಿದ್ದಂತ ವಿಚಾರ ಏನಿದೆ ಸಾಕಷ್ಟು ರೀತಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ದೇಶದ್ರೋಹಿ ಬರಹ ಬರೆಯುವುದಲ್ಲದೆ ಕನ್ನಡಿಗರ ಬಗ್ಗೆಯೂ ಕೂಡ ಸಾಕಷ್ಟು ಅವಹೇಳನವಾಗಿ ಈ ಇಬ್ಬರು ಆರೋಪಿಗಳು ಶೌಚಾಲಯದಲ್ಲಿ ಬರೆದಿದ್ದಂಥದ್ದು. ಈ ಬಗ್ಗೆ ಅಲ್ಲಿನ ಕಾರ್ಖಾನೆ ಆಡಳಿತ ಮಂಡಳಿ ನೋಟಿಸ್ ಬೋರ್ಡ್ ನಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿತ್ತು. ಈ ರೀತಿ ಯಾರು ಕಾರ್ಖಾನೆಯ ಶೌಚಾಲಯದ ಒಳಗಡೆ ಬರೆದಿದ್ದೀರಿ, ಇದು ಕಾರ್ಖಾನೆಯ ಒಂದು ಶಾಂತಿಗೆ ಧಕ್ಕೆ ತರುತ್ತೆ, ಇಂತಹ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು, ಮುಂದಿನ ದಿನಗಳಲ್ಲಿ ನಿಮ್ ಮೇಲೆ ಪೊಲೀಸರಿಗೆ ದೂರು ನೀಡ್ತೇವೆ ಅನ್ನೋ ಒಂದು ನೋಟಿಸ್ ಬೋರ್ಡ್ ಅನ್ನ ಹಾಕಿದ್ರು. ಆದ್ರೆ ಅವರು ದೂರನ್ನ ನೀಡಿರಲಿಲ್ಲ. ಇದಾದ ಬಳಿಕ ಈ ಒಂದು ವಿಚಾರ ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ಯಾವಾಗ ಸುದ್ದಿ ಆಯ್ತು, ಆ ಬಳಿಕ ಎಚ್ಚೆತ್ತಂತ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಾರ್ಖಾನೆ ಆಡಳಿತ ಮಂಡಳಿ ದೂರಿನ ಮೇಲೆ ಆ ಬಳಿಕ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು. ಸತತ 2 ದಿನಗಳ ಬಳಿಕ ಈ ಬಗ್ಗೆ ಪರಿಶೀಲನೆ ನಡೆಸಿ ತನಿಖೆ ನಡೆಸಿದಂತ ಬಿಡದಿ ಪೊಲೀಸರು ಇಬ್ಬರು ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಉತ್ತರ ಕರ್ನಾಟಕ ಮೂಲದ ಅಹ್ಮದ್ ಹುಸೇನ್ ಹಾಗೂ ಸಾದಿಕ್ ಇಬ್ಬರು ಕೂಡ ಬಂಧಿತ ಆರೋಪಿಗಳು. ಇಬ್ಬರು ಕೂಡ ಕಾರ್ಖಾನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಿರ್ತಾರೆ. ಸಾಕಷ್ಟು ದಿನಗಳಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಇವರು ಅಲ್ಲಿ ಸ್ಥಳೀಯವಾಗಿ ಒಂದಷ್ಟು ಯುವಕರ ಜೊತೆ ಈ ರೀತಿಯಾಗಿ ಅಂದ್ರೆ ಕಳೆದ ಒಂದು ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಹಾಗೂ ಇಂಡಿಯಾ ನಡುವೆ ನಡೆದಂತ ಪಂದ್ಯಾವಳಿ ಏನಿದೆ, ಆ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಸೋತಿದ್ದಕ್ಕೆ ಈ ರೀತಿ ಕೃತ್ಯ ಮಾಡಿದ್ರ ಇವರು. ಯಾಕಂದ್ರೆ ಪಾಕಿಸ್ತಾನ ಸೋತ ಬಳಿಕ ಸ್ಥಳೀಯ ಅಲ್ಲಿದ್ದಂತ ಸಹೋದ್ಯೋಗಿಗಳು ಇವರನ್ನ ಕಿಚಾಯಿಸಿದ್ರು, ಇವ್ರ ಮೇಲೆ ಟೀಕೆ ಮಂಡ ಮಾಡಿದ್ರು. ಅದರ ಒಂದು ಕೋಪಕ್ಕೆ ಈ ರೀತಿ ಮಾಡಿದ್ರ ಅನ್ನೋದಷ್ಟು ಕೂಡ ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು. ಈ ಬಗ್ಗೆ ಇನ್ನೂ ಕೂಡ ತನಿಖೆ ಮುಂದುವರೆದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲ ಮಾಹಿತಿಗೆ.